ನೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮುಖಾಮುಖಿಯಾದರು. ಈ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳನ್ನ ಕೇಳ್ಬಿಟ್ರು. ಬೇಕಿತ್ತಾ ಇವೆಲ್ಲ 14 ಸೈಟ್ ಅವಾಗಲೇ ವಾಪಸ್ ಕೊಡಬೇಕಾಗಿತ್ತು, ಇವಾಗ ಇಷ್ಟೆಲ್ಲ ಆಗೋಯ್ತಲ್ಲ ಅಂತ ಹೇಳಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹಿಂಗೆ ಹೇಳಿದ ನಂತರದಲ್ಲೂ ಕೂಡ ವಿ ಸೋಮಣ್ಣ ಅವರನ್ನ ಮಾತನಾಡಿಸಿದ್ರು. ಏನು ಸರ್ ಹಿಂಗೆ ಓಪನ್ ಆಗೇ ಹೇಳ್ಬಿಟ್ರಲ್ಲ ಮುಖ್ಯಮಂತ್ರಿಗಳನ್ನ ಅಂತ. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಕೊಟ್ಟ ಹೇಳಿಕೆ ಮತ್ತಷ್ಟು ಸ್ಫೋಟಕ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯನ್ನೇ ಪಂಜರದ ಹಕ್ಕಿಯನ್ನಾಗಿ ಮಾಡಲಾಗಿದೆಯಂತೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋಕೆ ಸ್ಕೀಮ್ ರೆಡಿ ಆಗಿದೆಯಂತೆ. ಸಂಸದ ವಿ ಸೋಮಣ್ಣ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ಮುಖ್ಯಮಂತ್ರಿಯನ್ನೇ ಕಾಂಗ್ರೆಸ್ ಕತ್ತಲಿನಲ್ಲಿ ಇಟ್ಟಿದೆ. ಸಿಎಂ ನಡವಳಿಕೆ ಪರಿವರ್ತನೆ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ವಿ ಸೋಮಣ್ಣ. ಇವಾಗ 40% ಕಮಿಷನ್ ಅಂದರು. ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ. ನೀನು ಇವತ್ತು ಸರೆಂಡರ್ ಮಾಡೋದು ಬದಲೇ ಮಾಡಬೇಕಾಗಿತ್ತು. ಯಾರು ನಿನ್ಗೆ ಇಟ್ಕೊಂಡಿದ್ರು? ಅಯ್ಯೋ. ಆಮೇಲೆ ಇನ್ನೊಂದು ಈ ಸಿದ್ದರಾಮಯ್ಯನವ್ರನ್ನ ನಾವು ಅದಕ್ಕೆ ಕೊನೆಗೇನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಅಂದೆ. ಕೇಳಿ ಏನು ಹೇಳಿದೆ, ಮಾತು ಕಡಿಮೆ ಮಾಡು, ಬೇಡ ಇನ್ಮೇಲೆ ನಿನ್ನ ಮಾತು ಅಂದೆ. ಸಿ ಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು. ಆದರೆ ಅವ್ರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ ಆಗಬೇಕು. ಸರ್ಕಾರ ಬಿಡುತ್ತೆ 100 ಕೋಟಿ ಆಫರು ಬಿಜೆಪಿ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ. ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಇವೆಲ್ಲ ಆಗೋಲ್ತು ಒಂದೇ. ಅದಕ್ಕೆ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ ರೀ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಯ್ತದೆ. ಅವರು ಹೇಳಿದ್ರು ಔಷಧಿಯಲ್ಲಿ 65 ಕೋಟಿ ಅಂತ 14 ಸೈಟ್ಗೆ. ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಇದ್ರಿ. ಕಾಂಗ್ರೆಸ್ನಲ್ಲಿ ಸ್ಕೀಮ್ ಆಗ್ತಾ ಇದೆಯಾ ಅಂತ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ. ಇದು ಸೋಮಣ್ಣವ್ರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯವ್ರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತಾ ಅಂತ ಹೇಳೋ ಮೂಲಕ ಒಂದು ಹೊಸ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಾನಲ್ ರಿಪಬ್ಲಿಕ್ ಟಿವಿ ಬೆಂಗಳೂರು. ಇಲ್ಲಿ ಮೌಖಿಕ ಆದೇಶದ ಮೇಲೆ ಹೇಳಿಬಿಟ್ಟಿದ್ದಾರೆ BPL ಕಾರ್ಡ್ಗಳನ್ನು ರದ್ದು ಮಾಡಿ, ಕಟ್ ಆಫ್ ಮಾಡಿ ಅಂತ ಹೇಳಿ ಅನ್ನೋ ಆರೋಪ ಇದೆ. ಹೀಗಾಗದೆ ಹೋಗಿದ್ದಿದ್ರೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಅಥವಾ ಮೌಖಿಕವಾಗಿ ಒಂದು ಸೂಚನೆ ಬರದೇ ಹೋಗಿದ್ದಿದ್ರೆ ಆಹಾರ ಇಲಾಖೆಯಲ್ಲಿ ಅಧಿಕಾರಿಗಳೇನೆ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಕಾರ್ಡ್ಗಳನ್ನು ರದ್ದುಗೊಳಿಸ್ಲಿಕ್ಕೆ ಮುಂದಾದರೆ ಸಾಧ್ಯ ಆಗ್ತಿತ್ತ? ಅದು ಸರ್ಕಾರ ಅದಕ್ಕೂ ಕೂಡ ಕ್ರಮ ಕೈಗೊಳ್ಳೋ ಆಪ್ಷನ್ಸ್ ಇದೆ ಸರ್ಕಾರದ ಮುಂದೆ. ಅರೆ, ಸರ್ಕಾರದಿಂದ ಅಧಿಕೃತವಾಗಿ ಆದೇಶವೇ ಹೊರಬಿದ್ದಿಲ್ಲ, ಹೆಂಗೆ ಫುಡ್ ಡಿಪಾರ್ಟ್ಮೆಂಟ್ ಈ ರೀತಿಯಾಗಿ ರದ್ದು ಮಾಡ್ತಿದೆ ಅಂತ ಹೇಳಿ. ಆದರೆ ಸರ್ಕಾರ ಆಗೋಜಿಗೆ ಹೋಗ್ತಾನೆ ಇಲ್ಲ. ಹೀಗಾಗಿ ಹುಟ್ಟಿರೋದು ಗೊಂದಲ. ಯಾರು ಕೊಟ್ಟರು ಸೂಚನೆ BPL ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಹೇಳಿ? ಬಡ ಕುಟುಂಬಗಳನ್ನು ಕಷ್ಟಕ್ಕೆ ದೂಕಿದ ಸರ್ಕಾರ ಅಂಥೇಳಿ ದೋಷ ಇದೀಗ ಕಾಂಗ್ರೆಸ್ಸನ್ನು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಯಾವ ಮಾನದಂಡದ ಮೇಲೆ ಇದೀಗ BPL ಕಾರ್ಡನ್ನು ರದ್ದು ಮಾಡಲಾಗ್ತಿದೆ? ಕೇವಲ IT ಸಬ್ಮಿಟ್ ಮಾಡ್ತಿದ್ದಾರೆ ಅಂತಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹಾಗ, ಅಥವಾ ಸರ್ಕಾರಿ ನೌಕರರು ಅನ್ನೋ ಕಾರಣಕ್ಕ? ಈ ಎರಡೇ ವಿಚಾರ ಮಾನದಂಡ ಆಗಿದ್ದಿದ್ರೆ ಇವತ್ತು ಬಡ ಟೇಲರ್ ಮನೆ ನಾವು ಗಮನಿಸಿದ್ವಿ ಹಾವೇರಿಯಲ್ಲಿ. ದುಡಿತಿರೋದು ಒಬ್ಬರೇ, ಅವರು ಕೂಡ ಮಾನಸಿಕ ರೋಗದಿಂದ ಒದ್ದಾಡ್ತಿದ್ದಾರೆ, ಮಾತ್ರೆ ತಗೊಳ್ತಿದ್ದಾರೆ. ದುಡಿಯೋರು ಅವರೊಬ್ಬರೇ, 2 ಮಕ್ಕಳಿದ್ದಾರೆ. ಯಾರು ಅಂತ ಹೇಳಿ ಆ ಮಹಿಳೆ, ಹಾವೇರಿಯ ಮಹಿಳೆ, ಆಕೆ ಕಣ್ಣೀರು ಹಾಕ್ತಿದ್ದಾಳೆ. ಅವರೇನು IT ಸಬ್ಮಿಟ್ ಮಾಡಿಲ್ಲ, ಸರ್ಕಾರಿ ನೌಕರರಲ್ಲ. ಹಾಗಾದ್ರೆ ಯಾವ ಮಾನದಂಡದ ಮೇಲೆ ಅವ್ರ ಕಾರ್ಡ್ ರದ್ದಾಯಿತು? ಅಜ್ಜಿ ಒಬ್ರು ಈಗಷ್ಟೇ ಕೇಳಿಸ್ಕೊಂಡ್ವಿ, ಕಣ್ಣೀರು ಹಾಕ್ತಿದ್ದಾರೆ. ನನಗೆ ದಿಕ್ಕು ಅಂತಿರೋದೇ ಇದು, ಒಂದು ಹೊತ್ತಿನ ಊಟಕ್ಕೆ ಅಂತ ಗತಿ ಇದ್ದಿದ್ದೆ ರೇಷನ್ ಕಾರ್ಡು, ಅದನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಅದನ್ನು ಕಾಲಿಗೆ ಬೀಳ್ತೀನಿ, ನಮಗೆ ರೇಷನ್ ಕಾರ್ಡ್ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಆ ಅಜ್ಜಿಯ ರೇಷನ್ ಕಾರ್ಡನ್ನು ಯಾವ ಮಾನದಂಡದ ಆಧಾರದ ಮೇಲೆ ರದ್ದು ಮಾಡಲಾಗಿದೆ? ಯಾವುದೇ BPL ಕಾರ್ಡನ್ನು ರದ್ದುಗೊಳಿಸುವ ಪ್ರಸ್ತಾವನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಹೇಳ್ತಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಗಳೂ ಕೂಡ ಹೇಳ್ದಲೆ, ಆಹಾರ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮಾತನಾಡದೆ, ಯಾರ ಸೂಚನೆಯ ಮೇರೆಗೆ, ಯಾರ ಅಣತಿಯ ಮೇರೆಗೆ ಈ ಕಾರ್ಡ್ಗಳು ರದ್ದಾಗ್ತಾ ಇದೆ? BPL ರದ್ದು ಮಾಡಿಲ್ಲ ಅಂತ CM ಹೇಳೋದಾದರೆ ರದ್ದಾಗ್ತಿರೋದು ಹೇಗೆ? ಪ್ರಶ್ನೆ ಕೇಳಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಇಲ್ಲದೆ ಕಾರ್ಡ್ ರದ್ದಾಗ್ತಾ ಇದೆಯಾ? ಹಂಗಾಗೋಕ್ಕೆ ಸಾಧ್ಯನಾ? BPL ಕಾರ್ಡ್ ರದ್ದು ಸೂಚನೆ ಕೊಟ್ಟಿದ್ಯಾರು? ಈ ರದ್ದು ಮಾಡ್ತಿರೋದು ಯಾಕೆ? ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ಸರ್ಕಾರ ಕೊಡೋದು ಅವಶ್ಯಕತೆ ಇದೆ. BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದ ಫಾಲೋ ಅಪ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಅದರ ಅಪ್ಡೇಟ್ ಇದಿಷ್ಟು. ಇದೀಗ
ರಾಜಕೀಯ ವಿದ್ಯಮಾನಗಳ ಪೈಕಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡೋ ಸಮಯ ನಮ್ಮಲ್ಲಿ ಮಾತ್ರ. ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರ್ಯಾಷನ್ ಕಾರ್ಡ್ ಆಗೋದು ಒಂದು, ಅದು ರ್ಯಾಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರ್ಯಾಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ, ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ. ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡಿಲಿಕ್ಕೆ ಅಂತ ಹೋದಾಗ, ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡಿಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ ಅನ್ನೋ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರ್ಯಾಷನ್ ಕಾರ್ಡ್ ಆಗೋದು ಒಂದು, ಅದು ರ್ಯಾಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರ್ಯಾಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ
ಗಂಡ ಮಾನಸಿಕ ತಜ್ಞನು ಬೇಕ್ರಿ ನಮ್ಗೆ ರೇಷನ್ ಕಾರ್ಡ್ ಚಾಲೂ ಮಾಡಿಕೊಡ್ರಿ ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್